35ನೇ ದಿನಕ್ಕೆ ಕಾಲಿಡ್ತಾ ಇದೆ ಅಮೆರಿಕ ಇರಾನ್ ಯುದ್ಧ. ಇರಾನ್ನ ಪ್ರಮುಖ ಸೇತುವೆ ಧ್ವಂಸಗೊಳಿಸಿರುವಂಥದ್ದು ಅಮೆರಿಕ ಇಸ್ರೇಲ್ ಸೇನೆಗೆ ಜಂಟಿ ಕಾರ್ಯಾಚರಣೆ ನೋಡ್ತಾ 35ನೇ ದಿನಕ್ಕೆ ಕಾಲಿಟ್ಬಿಡ್ತು ಅಮೆರಿಕ ಮತ್ತು ಇರಾನ್ನ ಯುದ್ಧ. ಇರಾನ್ನ ಪ್ರಮುಖ ಸೇತುವೆಗಳನ್ನು ಧ್ವಂಸ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಅಮೆರಿಕ. ಇದೀಗ ಅಮೆರಿಕ ಮತ್ತು ಇಸ್ರೇಲ್ ಸೇನೆಗೆ ಜಂಟಿ ಕಾರ್ಯಾಚರಣೆ. ಸೇತುವೆ ಒಂದನ್ನ ಧ್ವಂಸ ಮಾಡಲಾಗಿದೆ. ಸೇತುವೆ ಬಳಿ ಸ್ಫೋಟದಿಂದ 8ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕ ಇರಾನ್ ದಾಳಿಯಿಂದ 95ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅತಿ ಎತ್ತರದ ಸೇತುವೆಯನ್ನ ಧ್ವಂಸ ಮಾಡಿ ಹಾಕಲಾಗಿದೆ. ನೋಡಿ, 35ನೇ ದಿನಕ್ಕೆ ಕಾಲಿಡ್ತಾ ಹಾಗೆ ಯುದ್ಧದ ತೀವ್ರತೆಯೂ ಕೂಡ ಮತ್ತಷ್ಟು ಜಾಸ್ತಿ ಆಗ್ತಾ ಇರೋದು. ಕಳೆದ ಬಾರಿಯೂ ಕೂಡ ಒಂದು ಸೇತುವೆಯನ್ನ ಧ್ವಂಸ ಮಾಡಲಾಗಿತ್ತು. ಕಾರಣ ಹಿಜ್ಬುಲ್ಲಾದವರು ಇಲ್ಲಿ ಎಲ್ಲ ಸಾಗಾಣಿಕೆ ಮಾಡ್ತಾರೆ, ಸೇತುವೆಗಳನ್ನು ಬಳಕೆ ಮಾಡಿಕೊಂಡು ಅಂತ. ಸೊ ಇದೀಗ ಮತ್ತೊಂದು ಸೇತುವೆಯನ್ನು ಧ್ವಂಸ ಮಾಡಿರೋದು. ಅಮೆರಿಕ ಮತ್ತು ಇಸ್ರೇಲ್ ಈ ಒಂದು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದೆ, ಅಟ್ಯಾಕನ್ನು ಮಾಡಿರುವಂಥದ್ದು. ಇರಾನ್ನ ಪ್ರಮುಖ ಸೇತುವೆಗೆ ಧ್ವಂಸವಾಗ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಇದರಲ್ಲಿ ಸುಮಾರು 90ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. 8 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 95ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಈ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಮತ್ತಷ್ಟು ತೀವ್ರ ಸ್ವರೂಪ